ಸೈಡ್ ರಸ್ತಾ ಬಿಡ್ ಸೈಡ್ ಆಗಿಲ್ರಿ. ಸೈಡ್ ಅಂದ್ರೆ ಕುಂತ ಹೆಣ್ಣು ಮಕ್ಕಳ ಮೇಲೆ ಬೀಳುದಲ್ರಿ. ರಸ್ತಾ ಬಿಡ್ ಸೈಡ್ ಆಗಿಲ್ರಿ. ಯಾಕೆ ನಮ್ಮ ನಾಟಕ ನೋಡಲು ನಮ್ಮ ಮಂತ್ರಿಗಳು ಆಗಮಿಸಿದ್ದಾರೆ. ಎದಕ್ ಬರ್ತಾರ್ಲಿ ಅವ್ರು? ಎದಕ್ ಬರ್ತಾರ? ಅಲ್ಲ ಇವನ ನಿನ್ನ ಭಾರಿ ಕರ್ತವ್ಯ ಕೆಲಸ ನೋಡ. ನಮ್ಮ ಭತ್ತ ಎರ್ಸಾಕ್ ಬರ್ತಾರಲ್ಲ, ಭತ್ತ ಎರ್ಸಾಕ್ ಬರ್ತಾರ. ಗೋ ನೀನ ನಮಗ್ ಭತ್ತ ಎರ್ಸಾಕ್ ಬರ್ತಾರೋ, ನಮ್ಮ ನೆಗಡಿ ಆದತ್ತಂತೆ ಭತ್ತದಲ್ಲಿ ಎರ್ಸಾಕ್ ಬರ್ತಾರೋ. ಯಾವ ಭತ್ತ ಶಟಾಪ ಸೆಟಪ್ಪ ನನ್ನ ಡ್ಯೂಟಿ ಐತ್ಲಿ ಈಗೆಲ್ಲ ಪಿತಾಪ. ಈಗ ನಮ್ಮ SP ಸಾಬ್ ಅವ್ರ ಇಬ್ರು ಗೊಟ್ಟಕ ಯಾಕಲೇ ಗೊಟ್ಟಕ್ಕ? ಶಿವ ಪೂಜಾ ಕುಂತಾಗ ಯಾವ್ದೋ ಒಂದು ಕೈಟ್ ಬಂದಂಗ ಬಂತ್ ನೋಡಿ, ಅಲ್ಲಿ ಹಾಕಿ ಬಲತಾವನ ನೋಡ್ಲಿ ಅದ್ರ ರೇಖೆ ದೊಡ್ಡದೈತ್ಲಿ. ಯಾವ ಜಂಪರ್ ಚುಕ್ಕಿ ಕಾಣುವಲ್ಲೆ ನನ್ನ ಕಣ್ಣಿಗೆ ಜಂಪರ್ ಚುಕ್ಕಿ ಹೋಗ್ಯಾವಲೇ ಮಗನ ಈ ಗಂಡಸರು ಮೈನ್ ಯಾಕೆ ತಮ್ಮ ಆಗಿಲ್ಲ ನನ್ನ ಕಣ್ಣಿಗೆ ದಕ್ಕೆ. ಹಂಗಾದ್ರೆ ಹೇಳಲಿ ಯಾವ್ದ ಹಾಕಿ. ಇವ ನಮ್ಮ SP ಸಾಹೇಬ ಮಗನ ನೀ ಸಿಕ್ಕೆ. ಬದುಕಲಿ ಹಂಗ ಹೇಳ ನಿನ್ನ ಮರೆತ, ಖಂಡಿತ ನೋಡಿಲ್ಲ ಯಾರಣ್ಣೋ ನಿನ್ನ ಹೊರತ. ಕಟ್ಟಿದ ಕನಸಿನ ಗೂಡ ಆಗಲಿಲ್ಲ ನೀ ನನ್ನ ಜೋಡ. ನನ್ನ ಬಿಟ್ಟು ನೀ ಹೋಗಬ್ಯಾಡ, ವಾದರಲ್ಲಿ ಜೀವ ಉಳಿದಿಲ್ಲ ನೋಡ. ನನ್ನ ಬಿಟ್ಟು ನೀ ಹೋಗಬ್ಯಾಡ, ವಾದರಲ್ಲಿ ಜೀವ ಉಳಿದಿಲ್ಲ ನೋಡ. ಯಾಕ್ರಿ ಸಾಬ್ರ? ಸರ್ ಇದು ಮೊಸರಲ್ರಿ, ನಾ ತಂದಿದ್ದು ಕುಂಬಾರ ಕಿನಿಕಿನಿ ಮೊಸರು. ನೀನ ನಮ್ಮ ಕಣ್ಣಾಗಿನ ಕಸರ. ಹಂಗ್ಯಾಕ್ ನಿಂತಿರಿ ಪೊಲೀಸರು ಸಾಹೇಬ್ರ? ಇನ್ನು ಗೊತ್ತಾಗಿಲ್ಲನ್ರಿ ನಿಮಗ ನನ್ನ ಹೆಸರು? ಗೊತ್ತಾಗೈತ್ಲೆ ನೀವು ಗುದ್ದಾಡಿದ ಬೋಲು ಅವಸರ. ಹಾ ಹಂಗ್ಯಾಕ್ ಬೇಡಿ ಬಿಡ್ತೈತಿ ನಿಮ್ ಪೆಟ್ಟಿಗೆ ಬಾಯಿ ಸೂರ್? 10 ವರ್ಷದಿಂದ ಇದ್ದೈತಿ ನಮ್ಮ ತಲಿಸೂರ. ಯಾಕ? ನಿನ್ನ ಕೂಡು ಮದುವೆ ಆಗಾಕ ಆ ಕೆಪಾಸಿಟಿ ನಿಮಗೈತಾ? ನಮಗಿಲ್ಲ ಅಂತ ಮಾಡಿ ನಾ ಯಾಕ ನೋಡ್ ಮತ್ತ ಬಡಿಗೆ ಯಾವತ್ತು ಚಾರ್ಜಿಂಗ್ ಇರ್ತೈತಿ. ಅದಕ್ಕೆ ಒಮ್ಮೆ ರೈಟ್ ಅಂತ ಆರ್ಡರ್ ಮಾಡಿಬಿಟ್ನ ಸಾಕ. ನಿನ್ನ ಬಾಸುಂಡಿ ಎದ್ದ ನಿನ್ನ ಒಂದು ಸೋಲ್ಡ್ರ್ ಕೆಳಗೆ ಇಳಿದ್ರು ಯಾವತ್ತು ನನ್ನ ಬಡಿಗೆ ಪವರ್ ಕಡಿಮೆ ಆಗುದಿಲ್ಲ. ಅಷ್ಟೈತ ನಿಮ್ಮ ಬಡಗಿ ಪವರ್? ಹಂಗಿಟ್ಟಿವ್ ನಾವು ಪವರ್. ದೋಸ್ತ ಅದಕ್ಕೆ ಕೈ ಹಾಕಿ 3 ಇಂಚ್ ಕಟ್ ಮಾಡಿದ್ನಿ ಅಂದ್ರೆ ಉಳಿತೈತಿ ನಿಮ್ಮ ಬಡಗಿ ಪವರ್. ಅದಕ್ಕಂತ ಓಡಿಸಬೇಡ ನಿನ್ನ ಬಾಯಿ ಸ್ಪೀಡ. ನಾ ಕಟ್ಟಿ ಬಿಡ್ತೇನೆ ನಿನ್ನ ಕೊಳ್ಳಿಗೆ ಗುದ್ದಿ ದೌಡ. ಹೌದಲೇ ಮಗನ, ನಿನಕ್ಕಿಂತ ಸೀನಿಯರ್ ಪೊಲೀಸ್ ಇಲ್ಲಿ ಗೂಡ್ ನಿಂತಾಗ ನಿಂತಾನೆ ನೀ ಕಟ್ತೀರಿ ಆಕೆ ಕೊಳ್ಳೆ ಗುದ್ದೆ. ಸರಲೆ ಸರಿ ಯಾವ್ದು ಹೋಗದ್ ಬಿಡತ್ತಾಗ. ನಿನಕ್ಕಿಂತ 5 ವರ್ಷ ಪ್ರೀತಿ ಮಾಡಿ ಕೈಕಾಲ ತೋಸ್ತ ಮನುಷ್ಯ ನಾ ಇಲ್ಲಿ ನಿಂತಾನೆ. ಅದ್ರಾಗ ನೀ ಮಾಡ್ತೀಯಕಿ ಪ್ರೀತಿ. ಹಾ ನೋಡ್ ಜಾನಿ, ನಿನಗ ಮನಸ್ಸು ಮಾಡಬಾರ್ದ ಮಾಡೀನಿ ಅಂದ್ರ ಬರೀ 6 ತಿಂಗಳದಾಗ ನೀನು ವರ್ಷಿನ ಮ್ಯಾಲ ಕುಂದ್ರು ಹಂಗ ಮಾಡ್ತಾನ. ತಡ್ರು ಯಾಕೆ ಹಿಂಗ್ಯಾಕ ಹಡಪತ್ತಿದ್ ನಾ ಹೆಂಗ ಇಬ್ರು ಜಗಳ ಕಡಾತಿ? ನೀವ್ ಹಿಂಗ ಜಗಳ ಮಾಡಿದ್ರೆ ನಾ ಯಾರಂತ ಮದುವೆ ಆಗ್ಲಿ? ನನ್ನಾಗೋ ದೋಸ್ತ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಯಾರು ಕೊಡ್ತೀರಿ ಅವ್ರನ್ನ ನಾನು ಲಗ್ನ ಆಗ್ತೀನಿ. ಅಂದ ಯಾಕ ನನ್ನ ಚಿನ್ನ 10 ಹೇಳ, ಅದಕ್ಕೆ ಎದುರು ಪಕ್ಕಿ ನಾನಲ್ಲ. 10 ಯಾಕ 20 ಕೇಳ ನನ್ನ ಚಿಟ್ಟಗುಬ್ಬಿ. ಹೇಳ್ತೀನಿ ತಡಿ ನೀನ್ ನೋಡ್ ಬುರ್ಲಿ. ಹೌದಾ ನನ್ನ ಕೌಜ್ಗ. ನೀಂದ ಮಾಮ ಪರಮ್ಕೊಳೆ, ಅವ್ನ್ ಜವಾರನೂ ಇಲ್ಲ ಪರಮನೂ ಇಲ್ಲ, ಹೈಬ್ರಿಡ್ ಅವಂದು. ಮಾಮ ಹೇಳ್ತೀನಿ ಕೇಳ್ರಿ ಹಂಗಂದ್ರ. ಹೇಳೇ ಬಿಡ. ಕಾಲಿಲ್ಲದೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಕುದುರಿ. ಕುದುರೆ ಅಂತ ನೋಡ್ರಿ ಮಗನ ಒದಿರಿ ಅವನು. ಕುದುರೆ ಅಲ್ಲೇ ಅದ ನರಿ ಅಲ್ಲ. ನರಿ ಅಂತ ನೋಡು ಒದ್ರಿ ನನ್ನ ಮಗನ. ನರಿ ಅಲ್ಲ ಅದ ಮಳ್ಳ ಕುರಿ. ಅಲ್ಲ ನಿಮ್ಮವನ್ ಬೆಕ್ಕದ ಮ್ಯಾವ್ ಮ್ಯಾವ್. ಸೋತ್ರೆ ಹಾ ಸೋತಿವಂತೇಳಿ ಹೇಳ್ಬಿಡ್ ನೀನ. ಹೇಳಂಗಂದ್ರ ಕಾಲಿಲ್ಲದೆ ಅತಿ ವೇಗವಾಗಿ ಓಡುವ ಪ್ರಾಣಿ ಸರ್ಪ ಅಂದ್ರೆ ಹಾವು. ಇದು ಮೊದಲ ಗೊತ್ತಿತ್ತು. ಗೊತ್ತಿದ್ರ ನೀ ಯಾಕೆ ಹೇಳಿಲ್ಲ? ಹೌದಲ್ಲೇ. ಇನ್ನೊಂದು ಇನ್ನೊಂದು ಹೇಳ. ರೈಲ್ವೆ, ಬಸ್ಸು, ವಿಮಾನದಲ್ಲಿ ಟಿಕೆಟ್ ಇಲ್ಲದೆ ತಿರುಗಾಡುವ ವ್ಯಕ್ತಿ ಯಾರು? ನಮ್ಮ ಪವಾಡಿ ಮಂತ್ರಿ. ಅಲ್ಲ ಮಂತ್ರಿ ಅಂತ ನೋಡಿ ಒದ್ರಿ ಆ ಮಗನ ಕಂತ್ರಿ ಮೊಮ್ಮಗನ. ಅಲ್ಲ ಯಾವ್ದ ನಾವು ಕುಂದ್ರು ಸೀಟ ಅಲ್ಲ. ಸೋತ್ರ ನೀನು ಸೋತೆ. ಆಮೇಲೆ ನನ್ಗೆ ಗೊತ್ತಿತ್ತಂದು ಕೆಡು ಬಾಯಿ ಮಣ್ಕನೆ ತುರುಕ್ತೀನ. ಸೋತೆ ಹೌದಿಲ್ಲ? ಹೇಳಿಬಿಡ. ಹೇಳ. ವರ್ಷ ತುಂಬದ ಹುಡುಗ. ಬೇಡಿ ಹಿಂಗಾದ್ರೆ ಹೆಂಗ ಮಾಡೋದು ಪಾಯ್ಕಿನ ಲಗ್ನ? ಸೋತ್ರ್ಯಾ
ಸೋತ್ರ ಎಲ್ಲ ಮುಗಿದು ಸೋತ್ರೆ ನಾನಾ ಪೂಚಿನಿ ಮಗ ಮತ್ತೆ ಸೋತ್ರೆ ಅಂತ ದೋಸ್ತ ನಾ ಇನ್ನು ಬರ್ತೀನಿ ನಿಮ್ಮ ಮುಗಿಗೆ ಹಾಕೋರು ನೀ ಮುಗುಡಿ ನಾ ಇನ್ನು ಬರ್ಲಿ ಹಂಗಂದ್ರ ನಿಲ್ಲಿ ನನ್ನ ಚಿನ್ನ ನಿನ್ನ ನೋಡಿ ಸೋತಾವ ನಮ್ಮ ಕಣ್ಣ ನೀ ಕುಣಿಲಿಕ್ಕೆ ಹಾಕವ ಈ ಕುಂತ ಮಂದಿ ಕೆಂಪ ಕಣ್ಣ ನೀ ಕುಣಿ ನಮ್ಮೊಂದಿಗೆ ಹಾರಾಡುವಾಗ ನಿನ್ನ ಮುಖದ ಮೇಲೆ ನಿನ್ನ ಬಣ್ಣ ಆಮೇಲೆ ನೋಡ್ತೀವಿ ನೀ ಯಾರು ಹೆಣ್ಣಂತ ಮಾಮ ನಿಂದ ಏನಾರ ಕವನ ಜಾಡಿಸ್ತೇನ ಅವ್ ನಗತಾನ ಎಷ್ಟು ಚಂದ ನಗತಾನ ನೋಡ್ರಿ ಮಹಾಪ್ರಭು ನೀವೇನು ಎಲ್ಲಿ ನಿಮ್ಮಂತಲೇ ಬಂದಾನ ಇವನೇನ್ ಕೇಳ್ತೀರಿ ಕಂಜೂಸ್ ನನ್ನ ಮಗ ಡ್ಯಾನ್ಸ್ ಮಾಡಂದ್ರ ಡ್ಯಾನ್ಸ್ ಮಾಡಂಗಿಲ್ಲ ಮಗ ಕಿಶಿತನ ಬರೀ ಅಟ್ಟ ನಿನಗಿದ್ದಟ್ಟು ತಿಂಡಿ ಅವಂಗಿಲ್ಲ ಐತ್ ಸ್ವಲ್ಪ ತೋಡ ಐತ್ ಸ್ವಲ್ಪ ಇವ್ನ ತಗಡಿನ ಸಂದೆ ಕರ್ಕೊಂಡು ಸ್ವಲ್ಪ ಹಾಕಿ ತಿಕ್ಕೊಂಡ್ ಕಳಿಸವಣ ನೀನ ಕರ್ಕೊಂಡು ಹೋಗ ಅಂದ್ರೆ ನನಗ ಗಾವ್ ಹೋಗುದಿಲ್ಲ ನಿನಗೆ ಗಾವ್ ಹೋಗತ್ತೆ ಮಾಮ ಬರ್ತೀಯ ಅಯ್ಯೋ ಇಟ್ಟು ನಾಚಿ ನೀರಾದ್ರೆ ನಾ ಇನ್ನು ಹೊಯ್ಕೊಲ್ಲ ಮಾವ ಒಟ್ಟ ನಾಚಕ್ ಹೋಗ್ಬೇಡ ಜಾಡಸ್ ಕೂಚನ ಇವ ಕೇಳಿ ಬೇಡಿ ಹಂಗಂದ್ರೆ ನಾ ಇನ್ನು ಹೋಗಿ ಬರ್ತೀನಿ ಬಾಯ್ ಬಾರೋ ಬಾರೋ ನೀನೆ ಸಾಹುಕಾರ ನಿಂಧೆ ನಿಂಧೆ ಇಲ್ಲಿದರ ಭಾರ ದಿಂ ದಿಂ ದರ ದಿಂ ದಿಂ ದರ ದಿಂ ದಿಂ ದರ ದಿಂ 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 ದರ 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 ದಿಂ 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 ಲಾ 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 ಲಾ
ನಾನಿನ್ನ ಯಾಕ ಸರಿ ಕಣ್ಣಲ್ಲ ನೀನೇ ಕಣ್ಣಲ್ಲ ನೀನೇ ಎಲ್ಲೆಲ್ಲ ನೀನೇ ಕಾಣುವೆ ಕಣ್ಣಲ್ಲ ನೀನೇ ಎಲ್ಲೆಲ್ಲ ನೀನೇ ನನ್ನಲ್ಲ ನೀನೇ ಕಾಣುವೆ ಯಾರೇ ಹೇಳಿಗ ಬಾರೆ ನಾನಿನ್ನ ಯಾಕ ಸರಿ ಹತ್ತರಲ್ಲಿ ನಿನ್ನ ಗಂಡಾರಲಿ ನಿನ್ನೂರಲ್ಲಿ ನನ್ನ ಗಂಡಾರಲಿ ಶಿವೆಯ ಈ ಜಮೀನ್ದಾರರ ವಂಶದ ಕೊಡಿ ನಾನೆಂದು ಅಂದು ಹೊಳೆಯಂತೆ ಗರ್ತಿಸಿ ನನ್ನನ್ನು ಅಲುಗಾಡಿಸಲು ಪ್ರಯತ್ನಿಸಿದೆಯಲ್ಲ ಮಗನೇ. ಲೇ ಮರಿ ಮಲ್ಲ ಕುರಿ ನಿನ್ನಂತ ನರಿ ಕೂಗಿಗೆ ಈ ಬೆಟ್ಟ ಎಂದು ಅಲುಗಾಡಲು ಕಣ. ಹೇಳು, ಒಳ್ಳೆ ಮಾತಿನಿಂದ ನೀನು ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಯೋ ಇಲ್ಲ ನನ್ನೊಂದಿಗೆ ವೈರತ್ವ ಸಾಧಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಿಯೋ. ಏ ಸೌಕಾರ, ಹುಟ್ಟುವಾಗಲೇ ಸಾವನ್ನು ಬೆನ್ನು ಕಟ್ಟಿಗೆ ಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿ ಇಲ್ಲ ಅಂದಾಗ ನಿನ್ನೊಂದಿಗೆ ಹೋರಾಡುವುದೇ ನನ್ನ ಗುರಿ. ಗುರಿ ಲೇ, ಗುರಿ ಸಾಧಿಸುತ್ತೇನೆಂದು ನೀ ಅರಿಯದೆ ಹಾರಾಡಿದರೆ ನಿನ್ನ ಕರೆ ತೆಗೆದುಕೊಳ್ಳದೆ ನಾ ಬಿಡಲಾರೆ.
ಕರಿ ತೆಗೆದುಕೊಳ್ಳುತ್ತಂದರೆ ಸಿರಹರಿಯಲು ನರಹರಿಯಾಗಿ ಅವತರಿಸಿ ಬಂದಿದ್ದಾನೆ ಆ ನನ್ನ ವೀರ ಪರಶುರಾಮ. ಅಂದಾಗ ನಿನ್ನಂತವನು ಬೆದರಿಕೆಗೆ ಎಂದು ಬೆದರಲಾರ ಈ ಶಿವರಾಜ. ನಿನ್ನೊಂದಿಗೆ ಹೋರಾಡಿ ನನ್ನ ಆಸ್ತಿ ಪಡೆದುಕೊಳ್ಳುವುದೇ ನನ್ನ ಬಲವಾದ ಛಲ. ಛಲ ಸಾಧಿಸುತ್ತೇನೆಂದು ಬಂದ ನಿನ್ನಂತ ನರಕುನ್ನಿಗರ ಮರಣದ ಮಾರಾತ್ರಿ ಸಾಗರವಲು ಕಟ್ಟಿ ಹಾಕಿರುವನು ಈ ವಾದಿರಾಜ ಭೋಜರಾಜನ ಕುಡಿ ನಾನೆಂದು ಕಡಿವಾಣವಿಲ್ಲದ ಕುದುರೆಯಾಗಿ ಈ ಆಸ್ತಿ ಕಸಿವಸಿಗಳಿಗೆ ನೀ ಕೈ ಹಾಕಿದರೆ ಮರ್ಯಾದೆಯಿಂದ ನಿನ್ನ ರೀಟರ್ಜನ್ನು ಹೇಗೆ ತೆಗೆದುಕೊಂಡು ಇದೆಲ್ಲ ಸರ್ವಾಸ್ತಿ ನನಗೆ ಒಪ್ಪಿದೆ ಅಂತ ಸೈ ಹಾಕಿಬಿಡು. ಪಾಪ ಇವನೊಬ್ಬ ನನ್ನ ಮಗ ಅಂತ ತಿಳಿದು ನಿನಗೆ ಅದರಲ್ಲಿ 6 ಎಕರೆ ಜಮೀನು ವಾಪಸ್ ಬಿಟ್ಟುಕೊಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ಸಹಿಸಿಕೊ ಮಗನೇ ಈ ಜಮೀನ್ದಾರನ ಹೊಡೆತವನ್ನು. ಏ ಸಾವುಕಾರ, ಈ ನಿನ್ನ ಮೋಸದ ಹೊಡೆತಕ್ಕೆ ಹೆದರಿ ಆಸ್ತಿ ಬಿಡುವಂತ ಬೇಕುಪ್ಪ ನಾನಲ್ಲ. ನಿನ್ನ ಚಾಡಿ ಏಟಿ ಲಾಡಿ ಪ್ರಾರಂಭ ಮಾಡಿ ಇಡೀ ನನ್ನ ಆಸ್ತಿಯನ್ನು ಈ ಕೋಟ್ಯಾಧೀಶರ ಮಗ ಸಾಯ್ತೇನೆ ವಿನ ನಿನ್ನಂತರ್ಗ ಚಂಡನಾಗಿ ಸಾಯಲಾರೆ. ಕನ್ನಡ ನಾಡಿಗೆ ಗಂಡೆಂದು ಹೇಳಿಕೊಳ್ಳುವ ಈ ಬಂಡನಿಗೆ ಬಂಡನಾಗಿ ಹಾರುವೆಯ ಕೊನೆ. ಈ ವಾದಿರಾಜ ಮನಸ್ಸು ಮಾಡಿದರೆ 3 ಲೋಕದ ತ್ರಿಶೂಲವನ್ನು ಕಟ್ಟಿ ಅಟ್ಟಹಾಸದಿಂದ ನಗುತ್ತ ಆಕ್ರೋಶದಿಂದ ಬದುಕುವನು ಈ ಜಟ್ಟಿಂಗರಾಯ. ಹೇ ಅಂದಾಗ ನಿನಗೆ ಆರ್ಭಟದಿಂದ ಸಿರ ಹರಿಯದೇನಾ ಬಿಡಲಾರಿ. ರಣತುಂಗ ಲೇ ರಣತುಂಗ, ಬೇಗ ಅಪ್ಪಣೆ ಕೊಡಿ ದಣಿ. ಕೂಗಿ ಮರಣದ ರೋಗವನ್ನು ಹಾಡುತ್ತಿರುವ ಏ ಪೋಲಿ ಹುಡುಗನನ್ನು ವಾದ್ದು ಬಾಂಡಿಗೆ ಸೈ ತೆಗೆದುಕೋ. ಅವನನ್ನು ಒದ್ದು ಅತಿಕ್ರಮಣದಿಂದ ಬಾಂಡಿಗೆ ಸೈ ತೆಗೆದುಕೊಂಡು 3 ಒಳಿದಂಡಿ ಆಸ್ತಿಗೆ ಅವನ ರಾಜವಂಶ ಆಗಿರುವ ಅವನನ್ನು ಒದ್ದು ಗಾಢವಾದ ಅವನ ದೇಹಕ್ಕೆ ಗುಂಡೆಕ್ಕೆ ನೆಲ ಸಮಾಧಿ ಮಾಡೋದೇ ನನ್ನ ಗುರಿ. ಶಬಾಸ್ ರಂತುಂಗ, ಶಬಾಸ್. ಒಳ್ಳೆ ಪ್ಲಾನ್ ಅನ್ನು ತೆಗೆದುಕೊಂಡು ಬಿಟ್ಟಿದ್ಯಾ. ಗಂಡು ಎಂದರೆ ಹೇಗಿರಬೇಕು ಶಿವಿಯಾ? ಲೇ, ನನ್ನ ಅಂಕಿ ಮಹತ್ವ ಏನಿದೆ ಗೊತ್ತಾ? ಒಂದೇ ಒಂದು ಕೂಗಿದರೆ ತಲೆ ಬೋಗಿ ಶರಣ ಹೊಡೆಯುವುದು. 2 ಕೂಗಿದರೆ ನಾನು ಕೇಳಿದ್ದಕ್ಕೆ ಸರಿ ಉತ್ತರ ಕೊಟ್ಟು ಒಪ್ಪಿಕೊಳ್ಳುವುದು. 3ನೇ ಅಂಕಿ ಕೂಗಿದರೆ ಮರಣದ ವಾರ್ತೆಯನ್ನೇ ಕರೆಯುವುದು. ಶಿವಿಯಾ ಹಾಕ್ಲೇ ಸೈನು. ಎರಡನೇದಾಗಿ ಹಾಕ್ಲೇ ಸೈನಾ. ಅದು ಈ ಜನ್ಮದಲ್ಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ ಮಗನೇ? ಹಾಗಾದರೆ ಸಹಿಸಿಕೋ. ಇನ್ನು 3ನೇದಾಗಿ ಮುಕ್ತಾಯ. ಅಮ್ಮ 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 ಎಂದು ಈ ನರಕುರಿಗಳಿಗೆ ಎಂದು ಕಮ್ಮಿ ಮಾಡಿದವನಲ್ಲ ಈ ರಣತುಂಗ. ಹುಟ್ಟುವಾಗಲೇ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಹುಲಿಯಂತೆ ರಕ್ತವನ್ನೇ ಸೇವಿಸುತ್ತಾ ಬಂದಿರುವ ಈ ರಣತುಂಗ ನಿಮ್ಮಂತವರ ರಕ್ತವೆಂದರೆ
ಅಮೃತಪಾನ ಸೇವಿಸಿದಂತೆ. ಹಾ, ಕೂಗು ಇನ್ನೊಮ್ಮೆ ಅಮ್ಮ ಎಂದು ಕೂಗು. ರಣತುಂಗ, ನೀನು ಮನುಷ್ಯನೆಲ್ಲ ರಾಕ್ಷಸ. ಹೆತ್ತ ಮಾತಾಪಿತರನ್ನು ಕೊಂದದ ಹೇಸಿಗೆ ಹೇಸು ತಿನ್ನುವ ನಾಯಿ ನೀನು. ನನ್ನ ಪ್ರಾಣ ತೆಗೆಯಲು ಕೊಬ್ಬಿನಿಂದ ಉಬ್ಬಿ ಮೆರೆಯುತ್ತಿರುವ ನಿಮ್ಮನ್ನು ರುಂಡ ತೆಗೆಯಲು ಬಂದೇ ಬರುತ್ತಿದ್ದಾನೆ ಆ ನನ್ನ ವೀರ ಪರಶುರಾಮ. ರಾಮ ಪರಶು. ರಣತುಂಗ, ಈಗ ಮುಂದೇನು ಮಾಡುವುದು? ಏನು ಮಾಡಬೇಕನ್ನೋದು ಬೇಗ ಹೇಳಿದಡಿ. ಈ ಶಿವರಾಜನ ಶವ ಉದಯ ಕಾಲಕ್ಕ ಹವಾ ತಿನ್ನಲು ಬರುವ ಪರ್ಸನ ಮೇಲೆ ಹಾಕಿರಾತ್ರಿಪ್ಪ. ಅಂದರೆ ಅದೆಲ್ಲ ಮರೆಯಲ್ಲಿ ಮರೆಗುಟ್ಟು ನಿಮ್ಗೆ ಯಾಕೆ? ಬೆಳಿಗ್ಗೆ ವಾಕಿಂಗ್ ಅಂತ ಪರಶುರಾಮ್ ಬರ್ತಾನ್ರಿ, ಅವ್ನ್ ಗೊತ್ತಿಲ್ದಂಗಲ್ಲಿ ಈ ಹಣ ಹೋಗ್ಬಿಡುನ್ರಿಪ್ಪ. ಗುಡ್ ಐಡಿಯಾ. ಆ ನಂತರ ಅಲ್ಲಿ ನಾನು ಪೊಲೀಸ್ ಕರ್ಕೊಂಡ್ ಬರ್ತೀನಿ ರೀ. ಈ ಕೆಲಸ ಎಲ್ಲ ನಾ ಬೇಗ ನೋಡ್ರಿಪ್ಪ. ಗುಡ್, ವೆರಿ ಗುಡ್ ಐಡಿಯಾ. ಈ ಕೆಲಸ ನಾಳೆ ಬೆಳಿಗ್ಗೆ ನಡೀಬೇಕು. ರಣತುಂಗ, ಈ ಶವವನ್ನು ಒಳಗೆ ಹಾಕಲಿ, ಅಲ್ಲೇ ಕೊಳತನಾರಲಿ ಈ ಮಗ. ಆಯ್ತು ದಡಿ. ಚೈತ್ರದ ಪ್ರೇಮಾಂಜಲಿಯ. ಹಲೋ ಪಲ್ಲವಿ. ಹಲೋ, ಚೆನ್ನಾಗಿದ್ದೀರಾ? ಒಳ್ಳೆ ಚೆನ್ನಾಗಿದ್ದೀನಿ. ಅದಿರ್ಲಿ, ಅರ್ಜೆಂಟ್ ಬರಲು ಹೇಳಿದ್ರಲ್ಲ, ಯಾಕೆ? ಏನು ವಿಷಯ? ಯಾಕೆ ಅಂತ ಇನ್ನೂ ಕೇಳ್ತಾ ಇದ್ದೀರಲ್ಲ? ನನ್ನನ್ನು ಅಂದು ಗಾಂಧರ್ವ ರೀತಿಯಿಂದ ಮದುವೆಯಾಗಿ ಎಷ್ಟು ದಿನ ಕಳೆದವು. ನೀವಿನ್ನೂ ನನ್ನನ್ನು ಮಡದಿ ಅಂತ ನಿಮ್ಮ ಮನೆ ತುಂಬಿಸ್ಕೊಳ್ಳೋದಿಲ್ವೇ? ಅದು ಮರೆಯುವುದು ಹೇಗೆ ಸಾಧ್ಯ ಪಲ್ಲವಿ? ನಮ್ಮಿಬ್ಬರ ಮೈಮನ ಒಂದಾಗಿ ತನಬನ ಎಂಬ ಭಾಸ ಆಡುವ ಪುಷ್ಪವಾಗಿ ಈ ಭಾಸ್ಕರ್ ಉದಯ ಕಿರಣಕ್ಕೆ ಭಾಸ ಹಾರಾಡಿ ಅಂದು ಸುವರ್ಣ ಸನ್ನಿಧಾನದಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿರುವೆನಂದಾಗ ನಾಳೆ ನಮ್ಮ ಮನೆಗೆ ಬಂದು ಬಿಡು. ನಿಜನಾ ನೀವು ಹೇಳ್ತಾ ಇರೋ ಮಾತು? ನಿಜ. ನನ್ನ ಅಧಿಕಾರ, ಆಸೆ, ಆಕಾಂಕ್ಷ ಇಲ್ಲಿ ಯಾವಾಗ ಸ್ಫೂರ್ತಿ ಆಗುತ್ತೋ ಗೊತ್ತಿಲ್ಲ. ಕಾಲೇಜ್ ಬಿಟ್ಟು ಈ ಪರಶುರಾಮನ ಕೊಡ್ಲಿ ಹಿಡಿದು ಗುಂಡಾತನ ಮಾಡ್ತಾ ಹೋದ್ರೆ ನಿಮ್ಮ ಅಧಿಕಾರದ ಆಸೆ ಯಾವಾಗ ಪೂರ್ಣಗೊಳ್ಬೇಕು? ಕಾಲೇಜು ನಾನು ಎಂದಿಗೆ ತಪ್ಪಿಸೋದಿಲ್ಲ ಪಲ್ಲವಿ. ಈ ನನ್ನ ವೇಷಭೂಷಣವನ್ನು ನೋಡಿ ನೀನು ಹೀಗೆ ಮಾಡುತ್ತನಾಡಿರಬೇಕು. ಈ ವೇಷ ನಾನು ಕಾಲೇಜ್ ಬಿಟ್ಟ ನಂತರ ಧಾರಣ ಮಾಡಿಕೊಳ್ಳುತ್ತೇನೆ. ಇರಲಿ, ಹಾಗೂ ಅಲ್ಲಿ ನೋಡು. ಎಲ್ಲಿ? ಅಲ್ಲ, ಆ ಹಕ್ಕಿಗಳು ಒಂದಕ್ಕೊಂದು ಚುಮ್ಮನೆ ಕೊಡ್ತವೆ ನೋಡು. ಅವುಗಳಂತೆ ನಿಮಗೂ ಚುಂಬಿಸುವ ಆಸೆನಾ? ಹೌದು, ಮತ್ತೆ ಹಾಗಾದ್ರೆ ಮತ್ತೆ ತಡ ಮಾಡ್ತೀರಾ? ನನ್ನನ್ನು ಬಿಗಿದಪ್ಪಿ ಒಂದು ಹಾಡನ್ನು ಹಾಡಬಾರ್ದೆ? ಜೀವನವರೆಗೂ ನಿನ್ನ ಪ್ರೀತಿ ಮಾತಿನ ಚಿನ್ನ, ನನ್ನ ಹೃದಯದ ಗುಡಿಯ ದೇವತೆ ಹಂಗ ಪೂಜೆ ಮಾತಿ ನಿನ್ನ. ನನ್ನ ಹೃದಯದ ಗುಡಿಯ ದೇವತೆ ಹಂಗ ಪೂಜೆ ಮಾಡ್ತೀನಿ ನಿನ್ನ. ತಂಗಾಳಿಯೇ ತಂಗಾಳಿಯೇ ನೀನದಿಗೂ ನನ್ನ ರಾಣಿಯೇ. ನಿನ್ನ ಕಣ್ಣಿನ ರಸ ಹಾಗೆ ನಾನು ಕಾಯುವೆ. ಬಿಸಿಲು ಮಳೆಯು ಏನ ಬಂದಲ್ಲಿ ನಿನ್ನ ಸೇರಿವೆ. ನಿನ್ನ ಕಣ್ಣಿನ ರಸ ಹಾಗೆ ನಾನು ಕಾಯುವೆ. ಬಿಸಿಲು ಮಳೆಯು ಏನ ಬಂದಲ್ಲಿ ನಿನ್ನ ಸೇರಿವೆ.
ಅಂದ್ರ ಬಾಳ ಕಾಳಜಿ ಜೀವ ಹೋದ್ರು ಚಿಂತಿಲ್ಲ ಯಾರಿಗೂ ಮಂಜಲ್ಲ ಎಂದೆಂದಿಗೂ ನಾನೇ ನಿನ್ನದಲ್ಲ ನಿನ್ನ ಹೊರತ ಬೇರೆ ಜನಿಲ್ಲ ನನಗ ನೀನು ನಿನಗ ನಾನು ನೀ ಮಾಡೋಣ ಗುಬ್ಬಿ ಮರಗ ನಾವು ಪ್ರೀತಿ ಮಾಡೋಣ ನನಗ ನೀನು ನಿನಗ ನಾನು ನೀ ಮಾಡೋಣ ಗುಬ್ಬಿ ಗೂಡಿನೊಳಗ ನಾವು ಪ್ರೀತಿ ಮಾಡೋಣ ಜೀವ ಹೋಗುವವರೆಗೆ ನಿನ್ನ ಪ್ರೀತಿ ಮಾಡ್ತಿದ್ದ ನನ್ನ ಹೃದಯದ ಗುರಿಯ ದೇವತೆ ಹಂಗ ಪೂಜೆ ಮಾಡ್ತಿದ್ದ ಸಂಗಾಳಿಯೇ ಸಂಗಾಳಿ ನನಗೂ ನನ್ನ ರಾಣಿಯೇ ನಿನ್ನ ಕಣ್ಣಿನ ರತ್ನ ಹಾಗೆ ನಾನು ಕಾಯುವೆ ಬಿಸಿಲು ಮಳೆಯು ಏನೇ ಬಂದರು ನಿನ್ನ ಸೇರುವೆ ಪಲ್ಲವಿ, ಈಗ ನಾವು ಯಾವ ಲೋಕದಲ್ಲಿದ್ದೀವಿ? ನಾವೀಗ ಪ್ರೇಮ ಲೋಕದಲ್ಲಿದ್ವಿ ನನ್ನ ರಾಜ. ಆ ಲೋಕಕ್ಕೆ ಹೋಗುವಂತೆ ಇನ್ನೊಂದಿಗೆ ನನ್ನೊಂದಿಗೆ ಪ್ರೇಮ ಗೀತೆ ಹಾಡಿ ಮನ ತನಿಸುವೆಯಾ? ನೀವು ಎಷ್ಟರಂತೆ ಆಗ್ಲಿ ದೊರೆಗಳ ಮಾತು ಮೀರೋದುಂಟೇನು? ಕಣ್ಣಿಗೆ ಕಾಣೋ ಹೂಗಳಿಲ್ಲ ಏನೋ ಬೀರುತ್ತಿದೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಅಂಗನ ಸಾರಸು ಛಾಯೆ ಹೇ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಬಂಗನ ಸಾರಸು ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಗೊಂಗಾಟವ ಹೇ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಬಂಗನ ಸಾರಸು ಛಾಯೆ
ಶೃಂಗಾರದ ಸೋಬಾಣಿಯ ಕನ್ನಾರೆ ನೀನು ಹಾಡಿದೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾದಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕಂಗಾಟವ ಹೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಪರಶುರಾಮ್, ಹಾಗಾದ್ರೆ ನಾನು ಇನ್ನು ಹೋಗಿ ಬರಲ್ಲ. ಟಾಟಾ. ಬಾಯ್ ಬಾಯ್. ಇದೇನು ಇದರ ಸೇವ ಇಲ್ಲಿಗೆ ಕೇಳಿಸ್ತಿದ್ದಾರೆ. ಶಿವರಾಜ, ಏನಿದು ನಿನ್ನ ಪರಿಸ್ಥಿತಿ? ಯಾವ ಪಾಪಿ ನಿನ್ನನ್ನು ಕೊಲೆ ಮಾಡಿದವನು? ಎಲ್ಲೋ ದುರ್ವಿಧಿಯೇ, ಕೊನೆಗೆ ಇವನನ್ನು ನಿನ್ನ ಗೌನಕ್ಕೆ ಸಿಲಿಸಿಕೊಂಡೇ ಬಿಟ್ಟಿಯೋ? ತಿಟ್ಟ ನನ್ನ ಶಿವರಾಜ ತನ್ನ ಪಟ್ಟದ ವಂಶದ ರಾಜನಾಗುತ್ತಾನೆ. ನಂಬಿದ ನನ್ನ ಕನಸನ್ನು ಕೊನೆಗೆ ಕನಸಾಗೆ ಮಾಡಿದೆಯಾ? ನನ್ನ ಶಿವು ಎಲ್ಲೆಂದು ನನ್ನ ಅತ್ತಿಗೆ ಕೇಳಿದರೆ ನಾನೆಂತ ಉತ್ತರ ಕೊಡಲಿ ನನ್ನ ಒಳಗೆ? ಎಲ್ಲೋ ವಿಧಿಯೇ, ಹೆತ್ತ ಮಾತಾಪಿತರನ್ನು ಕಳೆದುಕೊಂಡು ಕೊನೆಗೆ ತನ್ನ ಸರ್ವಾಸ್ತಿಯನ್ನು ಕಳೆದುಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡು ಇಂಥ ಹಣೆ ಬರ ಬರೆಯದಿರು ನೀ ಇನ್ಯಾರಿಗೂ. ಇವನೇ ನೋಡಿ ಸರ್, ನನ್ನ ಮಗ ಶಿವರಾಜನ ಕೊಲೆಗೈದ ಗುಂಡಾರ್ವ ನಂಬರ್ ರೌಡಿ ಅರೆಸ್ಟ್ ಮಾಡಿ ಇವನನ್ನು. ಯಾರನ್ನು ಅರೆಸ್ಟ್ ಮಾಡಿಸಲಿಕ್ಕೆ ಬಂದಿರುವಲೇ ಕಳ್ಳ ಸಾಕಾರ? ನಿನ್ನನ್ನು ಯಾವ ಕಾರಣಕ್ಕಾಗಿ? ನನ್ನ ಮಗ ಶಿವರಾಜನ ಕೊಲೆ ಮಾಡಿದ್ದಕ್ಕಾಗಿ. ನಿನ್ನ ಮಗ ಶಿವರಾಜನ ಕೊಲೆ ನಾನೇ ಮಾಡಿಲ್ಲಂತ ಯಾವ ಪಾಪಿ ನಿನ್ನ ಮಗ ಹೇಳುತ್ತಾನೆ? ಅದನ್ನು ನಾವು ಹೇಳ್ತೇನೆ. ಹಾಗಾದರೆ ನೀನು ನಿನ್ನ ತಂದೆ ಹುಟ್ಟಿದ ಮಗನೇ. ಲೇ ಪರಿಚಯ ಮುಚ್ಚು ಬಾಯಿ ಬದ್ಮಾಸ್. ಜಾಸ್ತಿ ಆಸೆಗಾಗಿ ಹೆತ್ತ ಮಗನ ಕೊಲೆ ಮಾಡಿದ ಕಟುಕ 20 ವರ್ಷದಿಂದಲೂ ಹೊಂಚು ಹಾಕಿ ಈ ಹೆತ್ತ ಮಗನ ಕೊಲೆ ಮಾಡಿದ ಕಟುಕ ನೀನೇ ಅಂತು ಒಟ್ಟು ವೇಷಧಾರಿಯಾಗಿ ಈ ಕಂದನ ಜೀವನವನ್ನು ಮಟಕಗೊಳಿಸಿ ಈ ದಿಟ್ಟ ಪರಶುರಾಮನ ಮೇಲೆ ಅಪಾದನೆ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿಸಲಿಕ್ಕೆ ಬಂದಿರುವೆಲೆ ನಾಲಾಯಕ್. ಈಗ ನೀವು ಸತ್ಯ ಬಗಳತಿದ್ದರೆ ಈ ಶಿವರಾಜನ ಅಂತಿಮ ಯಾತ್ರೆ ಜೊತೆ
ನಿಮ್ಮ ಎಂತ ಮೇತ್ರಿ ಹೊಡುವುದು ಯಾಚರ. ಏನು ಇನ್ಸ್ಪೆಕ್ಟರ್, ಈ ರೀತಿ ಆರೋಪಿ ಉದ್ದಟತನದಿಂದ ಮಾತನಾಡಿದವರು ಇನ್ನೂ ಹಾಗೆ ನಿಂತಿರುವಿರಲ್ಲ, ಬೇಗನೆ ಅರೆಸ್ಟ್ ಮಾಡ್ರಿ ಇವನನ್ನು. ಏನು ಕಿಲಾಡಿ, ಪೊಲೀಸ್ ಅಧಿಕಾರಿ ಎದುರಿಗೆ ಹೀಗೆ ಮಾತನಾಡುವೆ? ಬಿಸಿ ಅರೆಸ್ಟ್ ಮಾಡ ಇವನನ್ನು. ಸಾಹೇಬ್ರಿ, ನನ್ನ ತಮ್ಮ ಏನು ಅಪರಾಧ ಮಾಡಿದನೆಂದು ಅವನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ? ನಿನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆ? ಇಡೀ ಎಲ್ಲ ಸರ್ವಾಸ್ತಿಯನ್ನು ತಾನೇ ಹೊಡೆಯಬೇಕೆಂದು ನನ್ನ ಮಗ ಶಿವರಾಜನ ಕೊಲೆ ಮಾಡಿದ್ದಾನೆ. ಶ್ರೀಮಂತರೇ, ತಮ್ಮ ಈ ಸೌಕರ್ಯ ಹೇಳುವ ಮಾತು ಸತ್ಯವೇನಪ್ಪ, ಸತ್ಯವೇನು? ಜಗದ ಅನಿತಿಯನ್ನು ನೋಡಿ ನ್ಯಾಯ ದೇವತೆ ತನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡಾಗ ನಾನು ಯಾವುದು ಸತ್ಯ ಯಾವುದು ಸುಳ್ಳೆಂದು ಏನು ಹೇಳಲಿಲ್ಲ, ಏನು ಹೇಳಲಿ? ಹೌದಪ್ಪ ಸಾಹೇಬ್ರೇ, ಸೌಕರ್ಯ ಈ ಕೊಲೆ ನನ್ನ ತಮ್ಮ ಮಾಡಿಲ್ಲ, ಬಿಟ್ಟು ಬಿಡ್ರಿ ಅವ್ರನ್ನು, ನಿಮ್ಮ ಕಾಲು ಮುರಿತ. ಸರಿ ಯೋಚೆ ಬಡವ. ಲೇ ಮಗನೇ ವಾದಿರಾಜ, ನನ್ನ ಕೊಂಡ ಎದುರಿಗೆ ನನ್ನ ಅಣ್ಣನನ್ನು ಒದ್ದು ಬಡವ ಎಂದಿಯಾ ಮಗನೇ? ನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ರಕ್ತ ನನ್ನ ರಕ್ತವನ್ನು ಕುಡಿಯುವ ತಾಕತ್ತು ನಿನ್ನಲ್ಲಿದ್ದರೆ ಮರಳಿ ಜೈಲಿನಿಂದ ಬಾ ನೋಡೋಣ. ಲೇ ಸಾವುಕಾರ, ನೀ ಕಳಿಸುವ ಜೈಲು ಒಂದೇ ಏಕೆ? ಜೀವಂತ ನನ್ನನ್ನು ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಿದರು. ನನ್ನ ಬೆನ್ನಿಂದ ಸತ್ಯ ಇದ್ದರೆ ಆ ಜೈಲನ್ನು ಒದ್ದು ಮರೆದು ಹೊರಗೆ ಬಂದು ನಿಮ್ಮನ್ನು ಹರಕೆ ಕೋಣದಂತೆ ಓಡಾಡಿಸಿ ಕಡಿಯುತ್ತೇನೆ. ಇದು ನನ್ನ ತಂದೆ ಮಾರುತೇಶ್ವರ ಮೇಲಾಳಿಗೂ ಸತ್ಯ. ಲೇ ಪರಿಚ, ಧನಿಕರೇ, ನಿಮ್ಮ ಹಣದಿಂದಲೇ ಓದಿಸಿ ಇಷ್ಟು ದೊಡ್ಡವನಾಗಿ ಬೆಳೆದವು ನೀವೇ ಕೊಲ್ಲುವರಾ? ಬಿಟ್ಟು ಬಿಡಿ ಶ್ರೀಮಂತರೇ, ನಿಮ್ಮ ಕಾಲು. ಹಣ ಆಸ್ತಿ ಆಸೆಗಾಗಿ ಮಗನ ಕೊಲೆ ಮಾಡಿದ ಪಾಪಿಯ ಕಾಲಿಗೆ ಬೆಳೆ ಬೇಡನಾ? ಇವನ ಪಾಪದವರೆಲ್ಲರೂ ಈಗಿರಲಿ. ಸರಿ ಅಣ್ಣ, ಎಂದಕ್ಕೆ ಸರಿ. ಆಸ್ಪತ್ರೆಯಲ್ಲಿ ನಿಮ್ಮ ಹತ್ತೆ ಒಂದಿಗೂ ಮಗನನ್ನು ಕಟ್ಟಿಕೊಂಡು ಈಗ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಪರಸು, ಹೇಗೆ ಬದುಕಲಿ? ನನ್ನ ಶಿವರಾಜ ಪರಶುರಾಮರು ಎಲ್ಲಂತ ಕೇಳಿದರೆ ಅವಳಿಗೆ ನಾನು ಏನು ಎಂದು ಉತ್ತರಿಸಲಪ್ಪ, ಏನು ಎಂದು ಉತ್ತರಿಸಲು? ಅಳಬೇಡಣ್ಣ, ಅಳಬೇಡ. ಸತ್ಯಾಸತ್ಯವನ್ನು ತೂಗಿ ನೋಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಶ್ರೀ ಗುರು ಶ್ರದ್ಧಾನಂದರೇ ಈ ಕಲಿಯುಗಕ್ಕೆ ಅವತರಿಸಿ ಬಂದಿದ್ದಾನೆ. ಅವನಿಗೆಲ್ಲ ನನ್ನ ಚರಿತ್ರೆ ತಿಳಿಯುವ ದೊಡ್ಡ ಮಾತಲ್ಲ, ಆದರೆ ಒಂದು ಮಾತಲ್ಲ. ಏನಪ್ಪ ಅದು? ಇದೇ ಶ್ರೀಮಂತನ ಮಗಳಾದ ಪಲ್ಲವಿಗೆ ತಾಳಿ ಕಟ್ಟಿ ಮಡದಿ ಅಂತ ಸ್ವೀಕಾರ ಮಾಡಿಕೊಂಡಿದ್ದೇನೆ. ಅವಳು ಇವತ್ತು ನಮ್ಮ ಮನೆ ಸೊಸೆಯಾಗಿ ಬರುತ್ತಾಳೆ. ಅವಳನ್ನು ನಿನ್ನ ಹೆತ್ತ ಮಗಳಂತೆ ನೋಡಿಕೊಳ್ಳಬೇಕನ್ನೋ, ನೋಡಿಕೊಳ್ಳಬೇಕು. ಈ ಮಾತನ್ನು ಚಾಚು ತಪ್ಪದೆ ನಡೆಸುತ್ತೇನಪ್ಪ. ನಿನ್ನ ಸಂತೋಷವೇ ನನ್ನ ಸಂತೋಷ ತಮ್ಮ, ನನ್ನ ಸಂತೋಷ. ಲೇ ಬಡ ಬಿಕಾರಿಗಳೇ, ಯಾರನ್ನು ಕೇಳಿ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿದ್ದೀರಿ? ನಾನು ನಿಮ್ಮ ಕತೆ ಮಗಸದೇ ಬಿಡಲ್ಲ. ಅದನ್ನು ನಿನ್ನ ಮಗಳನ್ನೇ ಕೇಳಿಕೊಳ್ಳಿ. ಧನಿಕರೇ ನಿಲ್ಲಿಸಿ. ಯಾಕೆ? ಅದನ್ನ ನಾನು ಹೇಳ್ತೀನಿ, ಬನ್ನಿ. ಮಾಡಿಬಿಡಿ. ಇವನ ಮಾತಿನ ಪ್ರಕಾರ ಇವತ್ತು ನನ್ನ ಮಗಳನ್ನು ಇವನ ಮನೆಗೆ ಸಸಿಯಾಗಿ ಕಳಿಸಲೇಬೇಕು.
ಅಂದಾಗ ನನ್ನ ಕಾರ್ಯ ಸಾಧಿಸಲು ಸಾಧ್ಯ. ಇನ್ಸ್ಪೆಕ್ಟರ್, ಏನು ಹಾಗೆ ನೋಡ್ತಾ ನಿಂತಿದ್ದೀರಿ? ಏನು ತಂದು ನಡೆಯಿರಿ ಬಡ ಭಿಕಾರಿಯನ್ನು. ಲೇ ಸಾವುಕಾರವಾದಿ ರಾಜ, ತ್ಯಾಗರಾಜ, ಈ ಪರಶುರಾಮ ಜೈಲಿಗೆ ಹೋಗುತ್ತಾನೆಂದು ತಿಳಿದು ಈ ನಿಮ್ಮ ಕಿವಿ ಮಾತಿನ ಚುಚ್ಚ ಏನಾದರೂ ನನ್ನ ಮನೆತನ ಕಚ್ಚಿದರೆ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬಂದು ನಿಮ್ಮೊಬ್ಬೊಬ್ಬರ ರುಂಡವನ್ನು ಚೆಂಡಾಡುತ್ತೇನೆ. ಈ ನೋಡಿನ ಕರತೆರ ಪಾದ ತೊಳೆದಿದ್ದರೆ ನಾನು ಹೆಣ್ಣುವಲಿಗ ಗಂಡುಗಾಲಿ ವೀರ ಪರಶುರಾಮನೇ ಅಲ್ಲ. ನಾನೇನು ಒಡನೆಲ್ಲ ಬದಲಾದ ಚಂಡ ಮಾಮ ಬೆಳದಿಂಗೆಳೆ ಬೀರಿದಾಗ ಸುಡುವಂಡ ಬಿಸಿಲಾಡಿಯಲ್ಲ ಒಡನೆಲ್ಲ ಬದಲಾದಿಲ್ಲ. ಅವನು ತಿರುಗಿ ಬರುವುದಕ್ಕೆ ನಾನೆಂದಿಗೂ ಅವನನ್ನು ಹಾಗೇ ಬಿಡುವುದಿಲ್ಲ. ಧನಿಕರೇ, ಅದರಂತೆ ಅವನಿಗೆ ಹಾಗೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟು ಬಿಡಿ. ಅನಂತರ 1 ಲಕ್ಷ ಹಣ ತೆಗೆದುಕೊಳ್ಳುವರಂತೆ. ಇದೇ ಈ ತ್ರಿಮೂರ್ತಿಗಳ ಕೊನೆ ನಿರ್ಧಾರ. ಆಯ್ತು, ಈ ಕೆಲಸ ಕಂಡಿನ ಮಾಡ್ತೀನಿ. ಬನ್ನಿ ಹೋಗೋಣ. ನಿಲ್ಲಿ ಶ್ರೀಮಂತರೇ, ಇದೇ ಸಂತೋಷದ ಸಮಯದಲ್ಲಿ ಒಂದು ಚಿಕ್ಕದಾದ ಪಾರ್ಟಿ ಮಾಡೋಣ. ರವಿ ಗಡಾಮುಡಿ 1,001 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರ ಆಗಿದ್ದೀನಿ.
ಆಯ್ತು, ಈ ಕೆಲಸ ನಾಳೆ ಖಂಡಿತ ಮಾಡ್ತೀನಿ. ಬನ್ನಿ ಹೋಗೋಣ. ಹಲೋ, ತ್ಯಾಗರಾಜ್ ಸ್ಪೀಕಿಂಗ್. ಹೌದು, ಪಲ್ಲವಿ ಅಂತ ಇದ್ದಾಳೆ. ಓ ಇನ್ಸ್ಪೆಕ್ಟರ್ ನೀಮಾ? ನೋಡಿ ಇನ್ಸ್ಪೆಕ್ಟರ್, ನಾವು ಕೊಟ್ಟ 1 ಲಕ್ಷ ರೂಪಾಯಿ ಹಣ ಲಾಸ್ಟ್ ಅಂತ ತಿಳಿಬೇಡಿ, ಅದನ್ನೇ ಫಸ್ಟ್ ಅಂತ ಸ್ವೀಕರಿಸಿ. ಪಲ್ಲವಿ ಅಂತ ಬಡಬಡಿಸುವ ಅವನು ಮಾತ್ರ ಲಾಕಪ್ ನಲ್ಲಿ ಡೆತ್ ಮಾಡಿಬಿಡಿ. CM ಅವ್ರಿಗೆ ಹೇಳಿ ನಿಮಗೆ ಪ್ರಮೋಷನ್ ಕೊಡಿಸ್ತೀನಿ. ಹೆಚ್ಚು ಕಡಿಮೆ ಏನಾದರೂ ಆದರೆ ಆ ಕೇಸನ್ನ ನಾನೇ ನಡೆಸ್ತೀನಿ. ಓಕೆ? ಹೌದು ಇನ್ಸ್ಪೆಕ್ಟರ್, ಈ ಕೆಲಸ ನೀವು ಮಾಡಿದರೆ ಆ ವಾದಿರಾಜನ ಆಸ್ತಿಗೆ ನಾನೇ ಹಕ್ಕುದಾರ. ಆ ಪಲ್ಲವಿಯ ಕೈ ಹಿಡಿದು ಆ ವಾದಿರಾಜನ ಆಸ್ತಿಗೆ ನಾನೇ ದೊರೆ. ಥ್ಯಾಂಕ್ ಯು ವೆರಿ ಮಚ್. ಭೀಮವೀನ ಭೀಮವೀನ ಜಿಂಗಾರಣ. ಓಂ ಭೀಮವೀನ ಭೀಮವೀನ ಜಿಂಗಾರಣ. ಆ ಸೌಂದರ್ಯವೇ ಸಾಹಿತ್ಯವೇ ಹೃದಯಗಳ ಪ್ರಥಮ ಪಾಠ. ಆಸೆ ದುರಾಸೆ ದುರಾಸೆ ದುರಂತದ ದಾರಿ ಎಂದು ತಿಳಿಯದೆ ಆ ಶಿವರಾಜನನ್ನು ಕೊಲೆ ಮಾಡಿದ ವಾದಿರಾಜ ಇನ್ನು ಮುಂದೆ ನಾಡಿಸುವ ನನ್ನ ಕೈಗೊಂಬೆ. ಈ ತ್ಯಾಗರಾಜನ ಕೈ ಚಳಕದ ಚಪಲತೆಯಿಂದಲೇ ನಿರಪರಾಧಿ ಪರಶುರಾಮನಿಗೆ ಬೇಡಿ ಹಾಕಿಸಬೇಕಾದರೆ ಆ ಪಲ್ಲವಿಯ ಅಂಗ ಸೌಂದರ್ಯವೇ ಸಾಕ್ಷಿ. ರೂಪ ಲಾಲಸೆಗಳ ವರ್ಣ ಚಿತ್ರದಲ್ಲಿ ತ್ರಿಪುರ ಸುಂದರಿಯಾಗಿ ಇಂದ್ರನ ರಾಣಿಯಂತೆ ನನ್ನರಸಿಯಾಗಿ ಸ್ವೀಕಾರ ಮಾಡಿ ಅವರಪ್ಪನ ಪ್ರತಿಯೊಂದು ಕೇಸನ್ನು ನನ್ನ ಕೈವಶ ಮಾಡಿಕೊಂಡು ಸ್ವರ್ಗಾಧಿಪತಿಯಂತೆ ನಾನವನ ಸಿರಿ ಸಂಪತ್ತಿಗೆ ಒಡೆಯನಾಗದಿದ್ದರೆ ಆ ಸತ್ತ ಪರಶುರಾಮನ ಮನೆ ಸೇರೆ ಆ ಪಲ್ಲವಿಯ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಖತರ್ನಾಕ್ ವಕೀಲ್ ತ್ಯಾಗರಾಜನೇ ಅಲ್ಲ. ಹೇ ಹೇ ಹೇ